ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ 2024 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಈ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರ್ಮೆಂಟ್ ಈ ಒಂದು ಯೂನಿಟ್ ನಿಂದ 50 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಯೂನಿಟ್ ನಿಂದ ನಿಮಗೆ 5 ಪ್ರಶ್ನೆಗಳು ಬಂದೇ ಬರ್ತವೆ. 10 ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ಈ ಒಂದು ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ದೆ ಆದಲ್ಲಿ ಪೀಪಲ್ ಅಂಡ್ ಈ ಒಂದು ಯೂನಿಟ್ ನಿಂದ ಬರುವ MCQ ನೀವು ಸಾಲ್ವ್ ಮಾಡ್ಕೊಳ್ಬಹುದು. ಅದೇ ರೀತಿ ನಾವು ಈ ಕೆಸೆಟ್ 2024 ಇನ್ನೇನು 20-25 ದಿನಗಳಲ್ಲಿ ನವೆಂಬರ್ 24 ಅಂದು ಎಕ್ಸಾಮಿನೇಷನ್ ಡೇಟ್ ಅನ್ನ ನೀಡಲಾಗಿದೆ. ಸೊ ಇದಕ್ಕಾಗಿ ನಾವು ಈಗಿನ ಒಂದು ಅವಧಿಯಲ್ಲಿ ನೀವು ಹೆಚ್ಚಿನ ಒಂದು ಮಹತ್ವನ ಈ ರಿವಿಷನ್ ಮೇಲೆ ನೀಡಬೇಕಾಗುತ್ತೆ. ಸೊ ನೀವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ರಿವಿಷನ್ ಮಾಡ್ಕೊಳ್ಬೇಕು, MCQs ರಿವಿಷನ್ ಅನ್ನ ಮಾಡ್ಕೊಳ್ಬೇಕು, ಜೊತೆಗೆ ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಆಗೋದು ಕೂಡ ಅಷ್ಟೇ ಮಹತ್ವವಾಗಿರುತ್ತೆ. ಸೊ ಹೀಗಾಗಿ ಈ ಒಂದು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ರಿವಿಷನ್ ಕೋರ್ಸ್ ಅನ್ನು ನೀಡ್ತಾ ಇದ್ದೀವಿ. ಈ ಒಂದು 20 ದಿನಗಳ ಅವಧಿಯಲ್ಲಿ ನೀವು ಕಂಪ್ಲೀಟ್ ಈ ಕೋರ್ಸ್ ಅನ್ನ ಮುಗಿಸಿಕೊಳ್ಳಬಹುದು. ಇದರಿಂದ ಪೇಪರ್ 1 ನಲ್ಲಿ ಹೆಚ್ಚಿನ ಅಂಕಗಳನ್ನ ನೀವು ತೆಗೆದುಕೊಳ್ಳಬಹುದು. ಸೊ ಈ ಒಂದು ರಿವಿಷನ್ ಕೋರ್ಸ್ ಅನ್ನು ನಾವು 1-11-2024 ಆರಂಭ ಮಾಡಿದೀವಿ. ಸೊ ನೀವು ಏನಾದ್ರೂ ಇವಾಗ ಜಾಯಿನ್ ಆದ್ರೆ ಕಂಪ್ಲೀಟ್ ಮಟೀರಿಯಲ್ ನಲ್ಲಿ ಪಡಿತೀರಾ. ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ನಲ್ಲಿ ನಾವು ಕಂಪ್ಲೀಟ್ ಥಿಯರಿ ಕ್ಲಾಸಸ್ ಅನ್ನ ರಿವೈಸ್ ಮಾಡ್ತಾ ಇದ್ದೀವಿ. ಅಂತಂದ್ರೆ ಥಿಯರಿ ಕ್ಲಾಸಸ್ ಮೇಲೆ ವಿಡಿಯೋಸ್ ಗಳನ್ನ ಮಾಡಿದೀವಿ. ಸೊ ಎಲ್ಲಾ ವಿಡಿಯೋಗಳು ಕಡಿಮೆ ಅವಧಿಯಲ್ಲಿ ಮತ್ತೆ ಎಕ್ಸಾಮ್ಗೆ ಎಷ್ಟು ಬೇಕು ಅಷ್ಟನ್ನೇ ನಾವು ಮಾಡಿದೀವಿ. ಸೊ ಈ ಒಂದು ಥಿಯರಿ ಕ್ಲಾಸಸ್ ಅನ್ನ ನೀವು ನೋಡಿದ್ದೆ ಆದಲ್ಲಿ ಸೊ ಪೇಪರ್ 1 ನಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸಬಹುದು. ಇದ್ರ ಜೊತೆಗೆ MCQ ಲೆಕ್ಚರ್ಸ್ ಗಳನ್ನ ಕೂಡ ಅಪ್ಲೋಡ್ ಮಾಡಿದೀವಿ. ಸೊ ಇದ್ರ ಜೊತೆಗೆ 50 ಮಾಕ್ ಟೆಸ್ಟ್ ಗಳನ್ನ ನಿಮ್ಗೆ ನೀಡ್ತಾ ಇದೀವಿ. ಡೈಲಿ ನೀವು ಎರಡೆರಡು ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಆದ್ರೂ ಕೂಡ ಈ ಎಲ್ಲಾ ಮಾಕ್ ಟೆಸ್ಟ್ ಗಳನ್ನ ನೀವು ಅಟೆಂಡ್ ಆಗಿ ಮುಗಿಸಬಹುದು. ಸೊ ಇದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿರೋ PDF ಗಳನ್ನ ನಿಮ್ಗೆ ಕಳಿಸ್ತೀವಿ. ಸೊ ಅತಿ ಕಡಿಮೆ ಅವಧಿಯಲ್ಲಿ ನೀವು ಇವುಗಳನ್ನ ಫಾಲೋ ಅಪ್ ಮಾಡಬಹುದು. ಜೊತೆಗೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನ ನೀವು ಫಾಲೋ ಅಪ್ ಮಾಡಿದ್ದೇ ಆದಲ್ಲಿ ಪೇಪರ್ 1 ಗೆ ಬೇಕಾದ ಕಂಪ್ಲೀಟ್ ತಯಾರಿ ಇಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ. ಸೊ ಇದರಿಂದ ನೀವು ಪೇಪರ್ 1 ನಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸೋದ್ರ ಮೂಲಕ ಸರಳವಾಗಿ KSET ಅನ್ನ ಕ್ವಾಲಿಫೈ ಆಗಬಹುದು. ಸೊ ಇಲ್ಲಿ ಒಂದು ಕೋರ್ಸ್ ಫೀಸ್ ಬಂದ್ಬಿಟ್ಟು 2000 ರುಪೀಸ್ ಇರುತ್ತೆ. ಆದ್ರೆ ಈ ಒಂದು ಕೋರ್ಸ್ ಅನ್ನ ನಾವು ಡಿಸ್ಕೌಂಟ್ ನಲ್ಲಿ ಕೇವಲ 1500 ರುಪೀಸ್ ನಲ್ಲಿ ಈ ಒಂದು ಕೋರ್ಸ್ ಅನ್ನ ನಿಮಗೆ ನೀಡ್ತಾ ಇದ್ದೀವಿ. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಲು ಇಲ್ಲಿ ಕೊಟ್ಟಿರೋ ನಮಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಬಹುದು, ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ಕೂಡ ಜಾಯಿನ್ ಆಗಬಹುದು. ಅದೇ ರೀತಿ ಪೇಪರ್ 2 ಪ್ರಿಪರೇಷನ್ ಗಾಗಿ ನೋಟ್ಸ್ ಮತ್ತೆ MCQ ಸೆಟ್ ಅನ್ನ ಕೊಡ್ತಾ ಇದ್ದೀವಿ ಕೇವಲ 1280 ರುಪೀಸ್ ನಲ್ಲಿ. ಸೊ ಅದೇ ರೀತಿಯಲ್ಲಿ ಯಾವ ರೀತಿ ಜಾಯಿನ್ ಆಗಬೇಕು ಅಂತ ನೋಡಿದ್ರೆ ಮೊದಲು ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಸಾಕು. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಕೇವಲ 1500 ರುಪೀಸ್ ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಅವೈಲೇಬಲ್ ಇದೆ. ಆದ್ರೆ ಇದರ ಬೆನಿಫಿಟ್ಸ್ ತುಂಬಾನೇ ಇದೆ. ನೀವು ಕೆಸೆಟ್ ನಲ್ಲಿ ಪೇಪರ್ 1 ನಲ್ಲಿ ಹೆಚ್ಚಿನ ಅಂಕಗಳನ್ನ ಪಡಿತೀರಾ. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಸೇರ್ಕೊಳ್ಬಹುದು. So hagadre let us move to the questions. Here the first question is, which of the following is not a primary greenhouse gas found in the earth atmosphere? ಅಂದ್ರೆ ಇಲ್ಲಿ ಪ್ರಶ್ನೆ ಏನಿದೆ, ಈ ಕೆಳಗಿನವುಗಳಲ್ಲಿ 4 ಪ್ರಮಾಣದ ಗ್ಯಾಸಸ್ ಗಳನ್ನು ನೀಡಿದ್ದಾರೆ. ಸೊ ಇವುಗಳಲ್ಲಿ ಯಾವುದು ಪ್ರಾಥಮಿಕ ಹಸಿರು ಅನಿಲ ಅಲ್ಲ ಅಂತ ಹೇಳಿದ್ದಾರೆ. ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಮಿಥೇನ್, ಆಪ್ಷನ್ ಸಿ ವಾಟರ್ ವೇಪರ್, ಆಪ್ಷನ್ ಡಿ ನೈಟ್ರೋಜನ್ ಆಕ್ಸೈಡ್. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಗ್ರೀನ್ ಹೌಸ್ ಗ್ಯಾಸಸ್ ನಲ್ಲಿ ಎರಡು ಪ್ರಕಾರಗಳು. ಒನ್ ಈಸ್ ಪ್ರೈಮರಿ ಗ್ರೀನ್ ಹೌಸ್ ಗ್ಯಾಸಸ್ ಅಂಡ್ ಸೆಕೆಂಡರಿ ಗ್ರೀನ್ ಹೌಸ್ ಗ್ಯಾಸ್. ವಿಚ್ ಇಸ್ ನಾಟ್ ಎ ಪ್ರೈಮರಿ ಗ್ರೀನ್ ಹೌಸ್ ಗ್ಯಾಸ್ ಅಂದಾಗ ಆಪ್ಷನ್ ಡಿ ನೈಟ್ರೋಜನ್ ಆಕ್ಸೈಡ್ ಇಸ್ ದ ರೈಟ್ ಆನ್ಸರ್. So when it comes to greenhouse gases are responsible for the greenhouse effect. So ಇದು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗ್ತಾ ಇದಾವೆ. The gases that absorb and emit energy within the thermal infrared range and the primary greenhouse gases are, ಇವುಗಳನ್ನ ನೀವು ನೆನಪಿಡಲೇಬೇಕು. ಪ್ರಾಥಮಿಕ ಹಸಿರುಮನೆ ಅನಿಲಗಳು ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಓಝೋನ್ ಅಂಡ್ ವಾಟರ್ ವೇಪರ್. Then secondary greenhouse gases are sulfur dioxide as well as nitrogen oxides. Question number 2. The Puli Badze Wildlife Sanctuary, which is natural habitat of gray-bellied Trapogon, is located in which state? ಸೊ ಈ ಒಂದು ಪುಲಿ ಬಾಡ್ಜೆ ವನ್ಯಜೀವಿ ಅಭಯಾರಣ್ಯ ಇದು ಬೂದು ಹೊಟ್ಟೆಯ ಟ್ರಾಗೋಪಾನ್ ನ ನೈಸರ್ಗಿಕ ಆವಾಸ ಸ್ಥಾನವಾಗಿದೆ. ಇದು ಯಾವ ರಾಜ್ಯದಲ್ಲಿದೆ? ಎಸ್, ಆಪ್ಷನ್ ಎ ಮಿಜೋರಾಂ, ಆಪ್ಷನ್ ಬಿ ತ್ರಿಪುರಾ, ಆಪ್ಷನ್ ಸಿ ಮಣಿಪುರ್, ಆಪ್ಷನ್ ಡಿ Nagaland. The right answer is option D. Nagaland is the correct answer. So the Puli Badge Wildlife Sanctuary, it is shortly known as the PWS. So Puli Badge Wildlife Sanctuary.
So it is located at Kohima district of Nagaland and it is going to cover an area of 923 hectares. And the sanctuary is natural habitat for Blythe's tragopan. Question number 3. Which among the following is measured by Dobson unit? ಕೆಳಗಿನವುಗಳಲ್ಲಿ ಯಾವುದನ್ನು ನಾವು ಡಾಬ್ಸನ್ ಘಟಕದಿಂದ ಅಳತೆ ಮಾಡ್ತಾ ಇದ್ದೀವಿ? ಆಪ್ಷನ್ ಎ ಓಝೋನ್ ಕಾನ್ಸಂಟ್ರೇಷನ್, ಆಪ್ಷನ್ ಬಿ ಥರ್ಮಲ್ ಕಂಡಕ್ಟಿವಿಟಿ, ಆಪ್ಷನ್ ಸಿ ಸಾಯಿಲ್ ಮಾಯಿಶ್ಚರ್, ಆಪ್ಷನ್ ಡಿ ರೇಡಿಯೇಷನ್. ಸೊ ವಿ ಆರ್ ಯೂಸಿಂಗ್ ಡಾಬ್ಸನ್ ಯೂನಿಟ್ ಟು ಮೆಜರ್ ದಿ ಕಾನ್ಸಂಟ್ರೇಷನ್ ಆಫ್ ಓಝೋನ್. ಸೊ ಈ ಓಝೋನ್ನ ಸಾಂದ್ರತೆಯನ್ನು ಅಳೆಯಲು ನಾವು ಏನು ಮಾಡ್ತಾ ಇದ್ದೀವಿ? ಡಾಬ್ಸನ್ ಅನ್ನ ಬಳಕೆ ಮಾಡ್ತಾ ಇದ್ದೀವಿ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. So the Dobson unit, it is the most common unit for measuring ozone concentration. Question number 4. India's first butterfly park was established at which among the following national park? ಸೊ ಭಾರತದ ಮೊದಲ ಬಟರ್ಫ್ಲೈ ಪಾರ್ಕ್ ಅನ್ನ ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಕರ್ನಾಟಕ, ಆಪ್ಷನ್ ಬಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಕರ್ನಾಟಕ, ಆಪ್ಷನ್ ಸಿ ನ್ಯಾಷನಲ್ ಝೂಲಾಜಿಕಲ್ ಪಾರ್ಕ್ ಕಲ್ಕತ್ತಾ, ಆಪ್ಷನ್ ಡಿ ಕಾಜಿರಂಗ್ ನ್ಯಾಷನಲ್ ಪಾರ್ಕ್ ಅಸ್ಸಾಂ. Yes, here the correct answer is option A, Bannerghatta National Park, Karnataka. So Bannerghatta Butterfly Park, it is going to form a part of the Bannerghatta National Park. It is located near Bengaluru in the South Indian state of Karnataka. And it is accredited as the first butterfly enclosure of India at a park. And it was established by the former Union Prime Minister of Science and Technology, Kapil Sibal, on 25 November 2006. Yes, question number 5. Red Data book is published by. So ಈ ಒಂದು ರೆಡ್ ಡೇಟಾ ಎಂಬ ಪುಸ್ತಕವನ್ನ ಯಾರು ಪ್ರಕಟಣೆ ಮಾಡ್ತಾರೆ? ಆಪ್ಷನ್ ಎ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ UNEP, ಆಪ್ಷನ್ ಬಿ WWF ಅಂದ್ರೆ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್, ಆಪ್ಷನ್ ಸಿ ವರ್ಲ್ಡ್ ಎನ್ವೈರನ್ಮೆಂಟಲ್ ಫೆಸಿಲಿಟಿ, ಆಪ್ಷನ್ ಸಿ IUCN ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್. ಸೊ ದಿಸ್ ರೆಡ್ ಬುಕ್ ಇಟ್ ಈಸ್ ಗೋಯಿಂಗ್ ಟು ಬಿ ಪಬ್ಲಿಷ್ಡ್ ಬೈ IUCN. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಸೊ IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ natural resources. It is an organization that is going to publish the red book data. Question number 6. What is the another name of Earth Summit? ಭೂಮಿ ಈ ಒಂದು ಅರ್ತ್ ಸಮಿಟ್ ನ ಇನ್ನೊಂದು ಹೆಸರೇನು? ಆಪ್ಷನ್ ಎ ಜಿನೇವಾ ಸಮಿಟ್, ಆಪ್ಷನ್ ಬಿ ಬ್ರೆಸಿಲಿಯಾ ಸಮಿಟ್, ಆಪ್ಷನ್ ಸಿ ರಿಯೋ ಸಮಿಟ್, ಆಪ್ಷನ್ ಡಿ ವರ್ಲ್ಡ್ ಸಮಿಟ್. Yes, here the correct answer is option C. Rio Summit is the right answer. So the United Nations Conference on Environment and Development, UNCED, it is also known as the Rio de Janeiro Conference or Earth Summit. It was major United Nations conference held in Rio de Janeiro from 3 to 14 June 1992. Yes, question number 7. Environmental impact assessment, it is an objective analysis of the probable changes in. So here the right answer will be option D, all of the above. Physical characteristic of the environment, biophysical characteristics of the environment, socio-economic characteristics of the environment. So ಪರಿಸರ ಪ್ರಭಾವದ ಮೇಲೆ ಪ್ರಭಾವ ಬೀರುವ ಮೌಲ್ಯಮಾಪನವು ಇದರಲ್ಲಿ ಸಂಭವನೀಯ ಬದಲಾವಣೆಗಳ ವಸ್ತುನಿಷ್ಠ ವಿಶ್ಲೇಷಣೆಯಾಗಿದೆ. ಇಲ್ಲಿ ಆಪ್ಷನ್ ಎ ಬಿ ಮೂರು ಕೂಡ ಸರಿಯಾಗಿವೆ. ಪರಿಸರದ ಭೌತಿಕ ಗುಣಲಕ್ಷಣಗಳು, ಪರಿಸರದ ಜೈವಿಕ ಭೌತಿಕ ಗುಣಲಕ್ಷಣಗಳು ಮತ್ತೆ ಪರಿಸರದ ಸಾಮಾಜಿಕ ಆರ್ಥಿಕ ಗುಣಲಕ್ಷಣಗಳು. Question number 8. Bog is a wetland that receives water from. ಬಾಗ್ ಎಂಬುದು ಒಂದು ಜೌಗು ಪ್ರದೇಶವಾಗಿದ್ದು ಇದು ಯಾವುದರಿಂದ ನೀರನ್ನ ಪಡಿತಾ ಇದೆ? ಆಪ್ಷನ್ ಎ ನಿಯರ್ ಬೈ ವಾಟರ್ ಬಾಡೀಸ್, ಹತ್ತಿರದ ಜಲಮೂಲಗಳು, ಆಪ್ಷನ್ ಬಿ ಮೆಲ್ಟಿಂಗ್, ಕರಗುವಿಕೆಯಿಂದ, ಆಪ್ಷನ್ ಸಿ ರೇನ್ಫಾಲ್ ಓನ್ಲಿ, ಮಳೆ ಬೀಳುವುದರಿಂದ ಮಾತ್ರ, ಆಪ್ಷನ್ ಡಿ ಸಿ ಓನ್ಲಿ, ಸಮುದ್ರದಿಂದ ಮಾತ್ರ. ಸೊ ಬಾಗ್ ಇಟ್ ಈಸ್ ವೆಟ್ಲ್ಯಾಂಡ್, ಇಟ್ ಈಸ್ ಗೋಯಿಂಗ್ ಟು ರಿಸೀವ್ ವಾಟರ್ ಫ್ರಮ್ ದಿ ನಿಯರ್ ಬೈ ವಾಟರ್ ಬಾಡೀಸ್. ಸೊ ಈ ಬಾಗ್ ಎಂಬುದು ಒಂದು ಜೌಗು ಪ್ರದೇಶವಾಗಿದ್ದು ಇದು ಹತ್ತಿರದ ಜಲಮೂಲಗಳಿಂದ ನೀರನ್ನ ಪಡಿತಾ ಇದೆ.
So bogs are one of the North American's most distinctive kinds of wetland. Spongy peat deposits, acidic waters characterize them, and a thick carpet of moss covers a floor. Bogs receive all or most water from the precipitation rather than the runoff groundwater or streams. Yes, question number 9. Fresh water achieves its greatest density at ತಾಜಾ ನೀರು ಅದರ ಹೆಚ್ಚಿನ ಸಾಂದ್ರತೆಯನ್ನ ಯಾವಾಗ ಸಾಧಿಸುತ್ತದೆ ಅಂತಂದ್ರೆ at 4 degree Celsius. Question number 10. Which one of the following is not associated with earthquake? ಈ ಕೆಳಗಿನವುಗಳಲ್ಲಿ ಯಾವುದು ಭೂಕಂಪಗಳೊಂದಿಗೆ ಸಂಬಂಧವನ್ನ ಹೊಂದಿಲ್ಲ? Option A focus, option B epicenter, option C seismograph, option D swells. Yes, here the right answer is option D. Swells is not associated with the earthquake. So swells are not associated with earthquake. Swells are related to the body, while the other three are associated with the tectonic movements of the earth. That is earthquake. Epicenter, it is a point on the surface of earth vertically above the focus of an earthquake, and focus is the center of the activity, and these earthquakes and their intensity are recorded by the seismograph. So here swells is not associated with the earthquake. Question number 11. The tallest trees in the world are found in which region? ವಿಶ್ವದಲ್ಲಿ ಅತಿ ಎತ್ತರದ ಮರಗಳು ಯಾವ ಪ್ರದೇಶದಲ್ಲಿ ಕಂಡು ಬರ್ತಾ ಇದಾವೆ? ಆಪ್ಷನ್ ಎ ಇಕ್ವೇಟೋರಿಯಲ್ ರೀಜನ್, ಆಪ್ಷನ್ ಬಿ ಟೆಂಪರೇಟ್ ರೀಜನ್, ಆಪ್ಷನ್ ಸಿ ಮಾನ್ಸೂನ್ ರೀಜನ್, ಆಪ್ಷನ್ ಡಿ ಮೆಡಿಟರೇನಿಯನ್ ರೀಜನ್. ಸೊ ಈ ಒಂದು ವಿಶ್ವದಲ್ಲಿ ಅತಿ ಎತ್ತರದ ಮರಗಳು ಯಾವ ಪ್ರದೇಶದಲ್ಲಿ ಕಂಡು ಬರ್ತಾ ಇದಾವೆ ಅಂತಂದ್ರೆ ಸಮಶೀತೋಷ್ಣ ಪ್ರದೇಶ. ಟೆಂಪರೇಟ್ ರೀಜನ್ ಇಸ್ ದ ರೈಟ್ ಆನ್ಸರ್. Question number 12. Match the following. Let us move to the answer directly. The right answer is option A. Periyar is related to Kerala. Then Nandana Kannan is related to Orissa. Corbett National Park, it is in Uttarakhand. Sariska Tiger Reserve, it is in Rajasthan. Question number 13. Human ear is most sensitive to noise in which of the following ranges? ಮಾನವೀಯ ಕಿವಿಯು ಈ ಕೆಳಗಿನ ಯಾವ ಶ್ರೇಣಿಗಳಲ್ಲಿ ಶಬ್ದಕ್ಕೆ ಹೆಚ್ಚು ಸೂಕ್ಷ್ಮವಾಗಿರುತ್ತದೆ ಅಂದಾಗ ಆಪ್ಷನ್ ಎ 1 to 5 kHz. Question number 14. Which one of the following units is used to measure intensity of noise? ಈ ಕೆಳಗಿನ ಯಾವ ಘಟಕಗಳಲ್ಲಿ ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸಲಾಗುತ್ತೆ? ಆಪ್ಷನ್ ಎ ಡೆಸಿಬಲ್, ಆಪ್ಷನ್ ಬಿ ಹರ್ಟ್ಸ್, ಆಪ್ಷನ್ ಡಿ ಪೋನ್, ಆಪ್ಷನ್ ಸಿ, ಆಪ್ಷನ್ ಡಿ ವ್ಯಾಟ್ಸ್. The right answer is option A, decibel. So here decibel is used to measure the intensity of noise. So ಇಲ್ಲಿ ಶಬ್ದದ ತೀವ್ರತೆಯನ್ನು ಅಳೆಯಲು ನಾವು ಏನ್ ಮಾಡ್ತಾ ಇದೀವಿ? ಡೆಸಿಬಲ್ ಅನ್ನ ಬಳಕೆ ಮಾಡ್ತೀವಿ. ಇದನ್ನ ಡಿಬಿ ಅಂತ ನಾವು ಸೂಚಿಸ್ತೀವಿ. So intensity of noise represents the sound energy flowing per second through the unit area, which is held perpendicular to the direction of a sound wave. So the intensity of noise or sound, it is measured in decibels. Decibels are named in the honor of Alexander Graham Bell. Question number 15. If the population growth follows a logistic curve, the maximum sustainable yield. ಜನಸಂಖ್ಯೆಯ ಬೆಳವಣಿಗೆಯು ಲಾಜಿಸ್ಟಿಕ್ ಕರ್ವ್ ಅನ್ನು ಅನುಸರಿಸಿದರೆ ಗರಿಷ್ಠ ಸಮರ್ಥನೀಯ ಇಳುವರಿ. Yes, the option A, it is the right answer is option A only. It is equal to half of the carrying capacity. Option A is correct. Question number 16. Chemical weathering of rocks is largely dependent upon high temperature, strong wind action, heavy rainfall, glaciation. So ಈ ಒಂದು ಬಂಡೆಗಳ ರಾಸಾಯನಿಕ ಹವಾಮಾನ ಹೆಚ್ಚಾಗಿ ಯಾವುದರ ಮೇಲೆ ಅವಲಂಬಿತವಾಗಿದೆ? ಹೆಚ್ಚಿನ ತಾಪಮಾನ, ಬಲವಾದ ಗಾಳಿಯ ಕ್ರಿಯೆ, ಭಾರಿ ಮಳೆ, ಗ್ಲೇಷಿಯೇಷನ್. Yes, here the right answer is option C, heavy rainfall. ಭಾರಿ ಮಳೆಯ ಮೇಲೆ ಈ ಬಂಡೆಗಳ ಒಂದು ರಾಸಾಯನಿಕ ಹವಾಮಾನ ಡಿಪೆಂಡ್ ಆಗುತ್ತೆ. Question number 17. Again match the following question. The right answer is option B. Yes, atmosphere, inert gases, then biosphere, organic substances, skeleton matter, then hydrosphere, salt, fresh water, snow and ice, lithosphere, light silicates. Question number 18. Deforestation during the recent decades has led to.
ಸೊ ಇತ್ತೀಚಿನ ದಶಕಗಳಲ್ಲಿ ಅರಣ್ಯನಾಶ ಯಾವುದಕ್ಕೆ ಕಾರಣವಾಗಿದೆ? ಆಪ್ಷನ್ ಎ ಸಾಯಿಲ್ ಎರೋಷನ್, ಆಪ್ಷನ್ ಬಿ ಲ್ಯಾಂಡ್ ಸ್ಲೈಡ್ಸ್, ಆಪ್ಷನ್ ಸಿ ಲಾಸ್ ಆಫ್ ಬಯೋಡೈವರ್ಸಿಟಿ, ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್. ಮೇಲಿನ ಎಲ್ಲವೂ ಕೂಡ ಅರಣ್ಯನಾಶಕ್ಕೆ ಕಾರಣಗಳಾಗಿವೆ. ಮಣ್ಣಿನ ಸವೆತ ಆಗಿರ್ಬೋದು, ಭೂ ಕುಸಿತ ಆಗಿರ್ಬೋದು, ಜೈವಿಕ ವೈವಿಧ್ಯತೆಯ ನಷ್ಟ ಆಗಿರ್ಬೋದು, ಈ ಮೂರರಿಂದನೂ ಕೂಡ ಏನಾಗ್ತಾ ಇದೆ? ಅರಣ್ಯನಾಶ ಆಗ್ತಾ ಇದೆ. ಕ್ವೆಶ್ಚನ್ ನಂಬರ್ 19. Which one of the following natural hazards is responsible for causing highest human disaster? ಈ ಕೆಳಗಿನ ಯಾವ ನೈಸರ್ಗಿಕ ಅಪಾಯಗಳು ಅತಿ ಹೆಚ್ಚು ಮಾನವ ವಿಪತ್ತಿಗೆ ಕಾರಣವಾಗಿವೆ? ಆಪ್ಷನ್ ಎ ಅರ್ತ್ ಕ್ವೇಕ್, ಆಪ್ಷನ್ ಬಿ ಸ್ನೋ ಸ್ಟಾರ್ಮ್ಸ್, ಆಪ್ಷನ್ ಸಿ ವೋಲ್ಕ್ಯಾನಿಕ್ ಇರಪ್ಷನ್ಸ್, ಆಪ್ಷನ್ ಡಿ ಸುನಾಮಿ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಸುನಾಮಿ. Question number 20. Which one of the following is appropriate for natural hazard mitigation? ನೈಸರ್ಗಿಕ ಅಪಾಯದ ತಗ್ಗಿಸುವಿಕೆಗೆ ಕೆಳಗಿನವುಗಳಲ್ಲಿ ಯಾವುದು ಸೂಕ್ತವಾಗಿದೆ? ಆಪ್ಷನ್ ಎ ಇಂಟರ್ನ್ಯಾಷನಲ್ ಏಡ್, ಆಪ್ಷನ್ ಬಿ ಟೈಮ್ಲಿ ವಾರ್ನಿಂಗ್ ಸಿಸ್ಟಮ್, ಆಪ್ಷನ್ ಸಿ ರಿಹ್ಯಾಬಿಲಿಟೇಷನ್, ಆಪ್ಷನ್ ಡಿ ಕಮ್ಯುನಿಟಿ ಪಾರ್ಟಿಸಿಪೇಷನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಟೈಮ್ಲಿ ವಾರ್ನಿಂಗ್ ಸಿಸ್ಟಮ್, ಸಮಯೋಚಿತ ಎಚ್ಚರಿಕೆಯ ಒಂದು ವ್ಯವಸ್ಥೆ. Question number 21. The Great Indian Bustard Bird is found in. ಭಾರತೀಯ ಬಸ್ಟರ್ಡ್ ಪಕ್ಷಿ ಇಲ್ಲಿ ಕಂಡು ಬರ್ತಾ ಇದೆ. ಆಪ್ಷನ್ ಎ ಥಾರ್ ಡೆಸರ್ಟ್ ಆಫ್ ಇಂಡಿಯಾ, ಆಪ್ಷನ್ ಬಿ ಕೋಸ್ಟಲ್ ರೀಜನ್ಸ್ ಆಫ್ ಇಂಡಿಯಾ, ಆಪ್ಷನ್ ಸಿ ಟೆಂಪರೇಟ್ ಫಾರೆಸ್ಟ್ಸ್ ಇನ್ ದ ಹಿಮಾಲಯ, ಆಪ್ಷನ್ ಡಿ ತರೈ zones of the Himalayan foot. Yes, here the right answer is option D, ತರೈ zones of the Himalayan foot. ಹಿಮಾಲಯ ಪಾದದ ತರೈ ವಲಯಗಳು. Question number 22. Assertion is conserving our soil resources is critical to human survival. ಸೊ ಈ ಒಂದು ಮಣ್ಣನ್ನು ಸಂರಕ್ಷಣೆ ಮಾಡುವುದು ಮಾನವನ ಉಳಿವಿಗೆ ತುಂಬಾ ಅವಶ್ಯಕವಾಗಿದೆ. ರೀಸನ್ ಇಸ್ ಸಾಯಿಲ್ ಇಸ್ ಹೋಮ್ ಟು ಮೆನಿ ಮೈಕ್ರೋ ಆರ್ಗಾನಿಸಮ್ಸ್ ಅಂಡ್ ಕಂಟೇನ್ಸ್ ಮಿನರಲ್ಸ್. ಈ ಮಣ್ಣು ಎಂಬುದು ಹಲವಾರು ಸೂಕ್ಷ್ಮ ಜೀವಿಗಳಿಗೆ ವಾಸಸ್ಥಾನವನ್ನ ಒದಗಿಸ್ತಾ ಇದೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಬೋತ್ ಅಸರ್ಷನ್ ಅಂಡ್ ರೀಸನ್ ಆರ್ ಕರೆಕ್ಟ್, ಬಟ್ ರೀಸನ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ಅಸರ್ಷನ್ ಮತ್ತೆ ರೀಸನಿಂಗ್ ಎರಡೂ ಸರಿಯಾಗಿವೆ, ಆದರೆ ಒಂದು ಅಸರ್ಷನ್ ಮತ್ತೆ ರೀಸನಿಂಗ್ ನಡುವೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕ್ವೆಶ್ಚನ್ ನಂಬರ್ 23. ವಿಚ್ ಆಫ್ ದ ಫಾಲೋವಿಂಗ್ ಪೊಲ್ಯೂಟೆಂಟ್ಸ್ ಕ್ಯಾನ್ ಕಾಸ್ ಕ್ಯಾನ್ಸರ್ ಇನ್ ಹ್ಯೂಮನ್ಸ್? ಈ ಕೆಳಗಿನ ಯಾವ ಮಾಲಿನ್ಯಕಾರಕಗಳು ಮಾನವರಲ್ಲಿ ಕ್ಯಾನ್ಸರ್ ಅನ್ನ ಉಂಟು ಮಾಡಬಹುದು? ಆಪ್ಷನ್ ಎ ಪೆಸ್ಟಿಸೈಡ್ಸ್, ಆಪ್ಷನ್ ಬಿ mercury, ಆಪ್ಷನ್ ಸಿ lead, ಆಪ್ಷನ್ ಡಿ ಓಝೋನ್. Yes, here the right answer is option A, pesticide is the right answer. ಕೀಟನಾಶಕಗಳಿಂದ ಕ್ಯಾನ್ಸರ್ ಉಂಟಾಗ್ತಾ ಇದೆ. So excessive consumption of pesticides can cause cancers in human beings. So most of the pesticides are used in the agricultural sector. Question number 24. Which of the following phenomena is not a natural hazard? ಕೆಳಗಿನ ಯಾವ ವಿದ್ಯಮಾನ ನೈಸರ್ಗಿಕ ಅಪಾಯ ಅಲ್ಲ? ಆಪ್ಷನ್ ಎ ವೈಲ್ಡ್ ಫೈರ್, ಆಪ್ಷನ್ ಬಿ ಲೈಟ್ನಿಂಗ್, ಆಪ್ಷನ್ ಸಿ ಲ್ಯಾಂಡ್ ಸ್ಲೈಡ್, ಆಪ್ಷನ್ ಡಿ ಕೆಮಿಕಲ್ ಕಂಟ್ಯಾಮಿನೇಷನ್. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಕೆಮಿಕಲ್ ಕಂಟ್ಯಾಮಿನೇಷನ್. ಸೊ ಈ ಒಂದು ರಾಸಾಯನಿಕ ಮಾಲಿನ್ಯ ಇದು ನೈಸರ್ಗಿಕ ಅಲ್ಲ. So natural hazards are naturally occurring events that are going to harm people and environment. Chemical contamination means it refers to addition or appearance of chemical substances in inappropriate places. So this occurs due to human mistakes. Question number 25. As part of national climate change policy, Indian government is planning to raise the installed capacity of renewable energy by the year 2032. ರಾಷ್ಟ್ರೀಯ ಹವಾಮಾನ ಬದಲಾವಣೆ ನೀತಿಯ ಭಾಗವಾಗಿ ಭಾರತ ಸರ್ಕಾರವು 2030ರ ವೇಳೆಗೆ ನವೀಕರಿಸಬಹುದಾದ ಶಕ್ತಿಯ ಸ್ಥಾಪಿತ ಸಾಮರ್ಥ್ಯವನ್ನು ಹೆಚ್ಚಿಸಲು ಯೋಜಿಸ್ತಾ ಇದೆ. ಎಷ್ಟಂತಂದ್ರೆ ಆಪ್ಷನ್ ಡಿ 350 GW. So question number 26. The primary source of organic pollution in fresh water bodies is. ತಾಜಾ ಜಲಮೂಲಗಳಲ್ಲಿ ಸಾವಯವ ಮಾಲಿನ್ಯದ ಪ್ರಾಥಮಿಕ ಮೂಲ. ಆಪ್ಷನ್ ಎ ರನ್ ಆಫ್ ಅರ್ಬನ್ ಏರಿಯಾಸ್, ಆಪ್ಷನ್ ಬಿ ರನ್ ಆಫ್ ಫ್ರಮ್ ಅಗ್ರಿಕಲ್ಚರಲ್ ಫಾರ್ಮ್ಸ್, ಆಪ್ಷನ್ ಸಿ ಸೀವೇಜ್ ಅಪ್ಲುಯೆಂಟ್ಸ್, ಆಪ್ಷನ್ ಡಿ ಇಂಡಸ್ಟ್ರಿಯಲ್ ಅಪ್ಲುಯೆಂಟ್ಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸೀವೇಜ್ ಅಪ್ಲುಯೆಂಟ್ಸ್, ಅಂದ್ರೆ ಒಳಚರಂಡಿಯ ತ್ಯಾಜ್ಯಗಳು. Question number 27. Biomagnification means increase in the.
Option A, concentration of pollutants in living organisms. Option B, number of species. Option C, size of living organisms. Option D, biomass. ಈ ಒಂದು ಬಯೋಮ್ಯಾಗ್ನಿಫಿಕೇಶನ್ ಅಂತಂದ್ರೆ, so the right answer is option A, concentration of pollutants in living organisms. So biomagnification ಅಂದಾಗ ಜೀವಂತ ಜೀವಿಗಳಲ್ಲಿನ ಮಾಲಿನ್ಯಕಾರಕಗಳ ಒಂದು ಸಾಂದ್ರತೆ. ಸೊ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. Question number 28, which is the source of chlorofluorocarbons? ಕ್ಲೋರೋಫ್ಲೋರೋಕಾರ್ಬನ್ಗಳ ಮೂಲ ಯಾವುದು? ಆಪ್ಷನ್ ಎ, ಥರ್ಮಲ್ ಪವರ್ ಪ್ಲಾಂಟ್ಸ್. ಆಪ್ಷನ್ ಬಿ, ಆಟೋಮೊಬೈಲ್ಸ್. Option C, refrigeration and air conditioning. Option D, fertilizers. Yes, here the right answer is option C. The main source of chlorofluorocarbons are refrigerators and air conditioners. ಶೈತ್ಯೀಕರಣ ಮತ್ತು ಈ ಹವಾ ನಿಯಂತ್ರಣ. So CFCs are chemical compounds composed of chlorine, fluorine as well as carbon. So the primary source of CFC is refrigerators. Question number 29, which of the following is not a source of pollution in soil? ಕೆಳಗಿನವುಗಳಲ್ಲಿ ಯಾವುದು ಮಣ್ಣಿನ ಮಾಲಿನ್ಯದ ಮೂಲ ಅಲ್ಲ? ಆಪ್ಷನ್ ಎ, ಟ್ರಾನ್ಸ್ಪೋರ್ಟ್ ಸೆಕ್ಟರ್, ಸಾರಿಗೆ ವಲಯ. ಆಪ್ಷನ್ ಬಿ, ಅಗ್ರಿಕಲ್ಚರಲ್ ಸೆಕ್ಟರ್, ಕೃಷಿ ವಲಯ. ಆಪ್ಷನ್ ಸಿ, ಥರ್ಮಲ್ ಪವರ್ ಪ್ಲಾಂಟ್ಸ್, ಉಷ್ಣ ವಿದ್ಯುತ್ ಸ್ಥಾವರ. ಆಪ್ಷನ್ ಡಿ, ಹೈಡ್ರೋ ಪವರ್ ಪ್ಲಾಂಟ್ಸ್, ಜಲ ವಿದ್ಯುತ್ ಸ್ಥಾವರ. Yes, here the right answer is option D, hydro power plants is not a source of pollution in soil. So ಈ ಜಲ ವಿದ್ಯುತ್ ಸ್ಥಾವರಗಳಿಂದ ಮಣ್ಣಿನ ಮಾಲಿನ್ಯ ಆಗ್ತಾ ಇಲ್ಲ. Question number 30, which of the following acts gives rights to citizens to file cases against violation of environmental norms? ಈ ಕೆಳಗಿನ ಯಾವ ಕಾಯ್ದೆ ಪರಿಸರ ನಿಯಮಗಳ ಉಲ್ಲಂಘನೆಯ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಲು ನಾಗರಿಕರಿಗೆ ಹಕ್ಕುಗಳನ್ನು ನೀಡ್ತಾ ಇದೆ? ಆಪ್ಷನ್ ಎ, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್. ಆಪ್ಷನ್ ಬಿ, ಏರ್ ಪೊಲ್ಯೂಷನ್ ಆಕ್ಟ್. ಆಪ್ಷನ್ ಸಿ, ವಾಟರ್ ಪೊಲ್ಯೂಷನ್ ಆಕ್ಟ್. ಆಪ್ಷನ್ ಡಿ, ಫಾರೆಸ್ಟ್ ಆಕ್ಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್, ಪರಿಸರ ಸಂರಕ್ಷಣಾ ಕಾಯಿದೆ. So Environmental Protection Act 1986, it is an act of the Parliament of India. So in the wake of Bhopal gas tragedy, the government of India enacted this act in the year 1986 under Article 253. So it was passed in March 1986. It came into force on 19 November 1986. And this act is having 26 sections and 4 chapters. Question number 31, ecological footprint represents. So ecological footprint ಅಂತಂದ್ರೆ, so option A, area of productive land and water to meet the resources requirement. Option B, energy consumption. Option C, CO2 emissions per person. Option D, forest cover. So the right answer is option A, ecological footprints. It means that area of productive land and water to meet the resources requirement. ಸಂಪನ್ಮೂಲಗಳ ಅವಶ್ಯಕತೆಗಳನ್ನು ಪೂರೈಸಲು ಉತ್ಪಾದಕ ಭೂಮಿ ಮತ್ತೆ ನೀರಿನ ಪ್ರದೇಶಕ್ಕೆ ನಾವು ಇಕೋಲಾಜಿಕಲ್ ಫೂಟ್ ಪ್ರಿಂಟ್ ಅಂತ ಹೇಳ್ತೀವಿ. ಕ್ವೆಶ್ಚನ್ ನಂಬರ್ 32, ಟು ರೆಗ್ಯುಲೇಟ್ ಅಂಡ್ ಕಂಟ್ರೋಲ್ ದ ಟ್ರಾನ್ಸ್ಬೌಂಡರಿ ಮೂವ್ಮೆಂಟ್ ಆಫ್ ಹಜಾರ್ಡಸ್ ವೇಸ್ಟ್ ಈಸ್ ನೋನ್ ಆಸ್. ಅಪಾಯಕಾರಿ ತ್ಯಾಜ್ಯದ ಗಡಿಯಾಚೆಗಿನ ಚಲನೆಯನ್ನು ನಿಯಂತ್ರಿಸಲು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಎ, ಬಸೆಲ್ ಕನ್ವೆನ್ಷನ್. ಆಪ್ಷನ್ ಸಿ, ಸೈಟ್ಸ್. ಆಪ್ಷನ್ ಸಿ, ರಾಮ್ಸರ್ ಕನ್ವೆನ್ಷನ್. ಆಪ್ಷನ್ ಡಿ, wetland convention. The right answer is option A, Basel convention. Question number 33, there are number of acts in India to prevent and control of pollution. One of the following act is known as comprehensive or umbrella act. ಭಾರತದಲ್ಲಿ ಮಾಲಿನ್ಯವನ್ನು ತಡೆಗಟ್ಟಲು ಮತ್ತೆ ನಿಯಂತ್ರಿಸಲು ಹಲವಾರು ಕಾಯ್ದೆಗಳಿವೆ. ಕೆಳಗಿನ ಕಾಯ್ದೆಗಳಲ್ಲಿ ಒಂದನ್ನು ನಾವು ಸಮಗ್ರ ಕಾಯ್ದೆ ಅಂತ ಕರಿತೀವಿ. ಆಪ್ಷನ್ ಎ, ಏರ್ ಪೊಲ್ಯೂಷನ್ ಆಕ್ಟ್. Option B, Water Pollution Act. Option C, Environmental Protection Act. Option D, Liability Act. The right answer is option C, Environment Protection Act. ಇದರ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ. Question number 34, how many goals have been set up for sustainable development by UN to achieve social and economical development? ಸಾಮಾಜಿಕ ಮತ್ತೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು UN ನಿಂದ ಸುಸ್ಥಿರ ಅಭಿವೃದ್ಧಿಗಾಗಿ ಎಷ್ಟು ಗುರಿಗಳನ್ನು ನಿಗದಿಪಡಿಸಲಾಗಿದೆ? Yes, 17. Option B is correct. 2030 Agenda for Sustainable Development adopted by all United Nations members in 2015 created 17 World Sustainable Development Goals.
Question number 35. One of the following waste is not under hazardous one. ಕೆಳಗಿನ ತ್ಯಾಜ್ಯಗಳಲ್ಲಿ ಒಂದು ಅಪಾಯಕಾರಿ ಆಗಿಲ್ಲ. ಆಪ್ಷನ್ ಎ ಅಗ್ರಿಕಲ್ಚರಲ್ ರಿಸೈಡ್, ಆಪ್ಷನ್ ಬಿ ಕೆಮಿಕಲ್, ಆಪ್ಷನ್ ಸಿ ಪೇಂಟ್, ಆಪ್ಷನ್ ಡಿ ಎಲೆಕ್ಟ್ರೋಪ್ಲೇಟಿಂಗ್ ವೇಸ್ಟ್. ಸೊ ಇಲ್ಲಿ ಕೆಮಿಕಲ್ ಆಗಿರ್ಬೋದು, ಪೇಂಟ್ ಆಗಿರ್ಬೋದು, ಮತ್ತೆ ಎಲೆಕ್ಟ್ರೋಪ್ಲೇಟಿಂಗ್ ತ್ಯಾಜ್ಯ ಆಗಿರ್ಬೋದು, ವೇಸ್ಟ್ ಇವೆಲ್ಲವೂ ಕೂಡ ಏನಾಗಿವೆ, ಹಜಾರ್ಡಸ್ ಆಗಿವೆ ಅಂತಂದ್ರೆ ಅಪಾಯಕಾರಿಯಾಗಿವೆ. ಆದ್ರೆ ಅಗ್ರಿಕಲ್ಚರಲ್ ರಿಸೈಡ್ ಏನಿದೆ ಇದು ಹಜಾರ್ಡಸ್ ಆಗಿಲ್ಲ, ಅಪಾಯಕಾರಿ ಆಗಿಲ್ಲ. ಸೊ ಆಪ್ಷನ್ ಎ ಕೃಷಿವಾಸ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 36. UN ಕಾನ್ಫರೆನ್ಸ್ ಆನ್ ಎನ್ವೈರನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಇನ್ 1992 ವಾಸ್ ಹೆಲ್ಡ್ ಅಟ್. 1992ರಲ್ಲಿ ಪರಿಸರ ಮತ್ತು ಅಭಿವೃದ್ಧಿ ಕುರಿತ UN ಸಮ್ಮೇಳನವನ್ನ ಎಲ್ಲಿ ನಡೆಸಲಾಯಿತು? ಆಪ್ಷನ್ ಎ ರಿಯೋ ಡಿ ಜನೈರೋ, ಆಪ್ಷನ್ ಬಿ ಸ್ಟಾಕ್ಹೋಮ್, ಆಪ್ಷನ್ ಸಿ ಪ್ಯಾರಿಸ್, ಆಪ್ಷನ್ ಡಿ ಜೋಹಾನ್ಸ್ಬರ್ಗ್. The correct answer is option A, Rio de Janeiro. Question number 37. Biomedical waste of human and animal tissues, organs and infected body parts are to be disposed using. ಸೊ ಮಾನವ ಮತ್ತು ಪ್ರಾಣಿಗಳ ಅಂಗಾಂಶಗಳು, ಅಂಗಗಳು ಮತ್ತೆ ಸೋಂಕಿತ ದೇಹದ ಭಾಗಗಳ ಜೈವಿಕ ವೈದ್ಯಕೀಯ ತ್ಯಾಜ್ಯವನ್ನ ವಿಲೇವಾರಿ ಮಾಡೋದಕ್ಕೆ ಏನಂತೀವಿ? ಆಪ್ಷನ್ ಎ ಆಟೋಕ್ಲೇವಿಂಗ್, ಆಪ್ಷನ್ ಬಿ ಮೈಕ್ರೋವೇವ್, option C composting, option D incineration. The right answer is option D incineration, dahana. Question number 38. Landslides hazards are common in the hilly regions due to. ಸೊ ಗುಡ್ಡಗಾಡು ಪ್ರದೇಶಗಳಲ್ಲಿ ಭೂ ಕುಸಿತದ ಅಪಾಯಗಳು. ಆಪ್ಷನ್ ಎ ಲಾಸ್ ಆಫ್ ವೆಜಿಟೇಷನ್, ಸಸ್ಯವರ್ಗದ ನಷ್ಟ, ಆಪ್ಷನ್ ಬಿ ಲಾಸ್ ಆಫ್ ಸಾಯಿಲ್, ಮಣ್ಣಿನ ನಷ್ಟ, ಆಪ್ಷನ್ ಸಿ ಕಟ್ಟಿಂಗ್ ಆಫ್ ಹಿಲ್ ಸ್ಲೋಪ್ಸ್, ಬೆಟ್ಟದ ಇಳಿಜಾರುಗಳನ್ನ ಕತ್ತರಿಸುವುದು. ಸೊ ಹಿಯರ್ ಆಪ್ಷನ್ ಡಿ ಆಪ್ಷನ್ ಎ ಇಸ್ ಕರೆಕ್ಟ್, ಲಾಸ್ ಆಫ್ ವೆಜಿಟೇಷನ್, ಸಸ್ಯವರ್ಗದ ನಷ್ಟ. ಕ್ವೆಶ್ಚನ್ ನಂಬರ್ 39. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ was established to improve the solar energy. Its headquarters is established at. ಸೊ ಸೌರಶಕ್ತಿಯನ್ನು ಉತ್ತೇಜಿಸಲು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಎಲ್ಲಿದೆ? ಸೊ ಆಪ್ಷನ್ ಎ ಗ್ವಾಲ್ಪಹಾರಿ, ಗುರ್ಗಾಂವ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಗ್ವಾಲ್ಪಹಾರಿ, ಗುರ್ಗಾಂವ್. ಕ್ವೆಶ್ಚನ್ ನಂಬರ್ 40. ನ್ಯಾಷನಲ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನೀರಿ ಈಸ್ ಎಸ್ಟಾಬ್ಲಿಷ್ಡ್ ಅಟ್. ಸೊ ಈ ಒಂದು ನ್ಯಾಷನಲ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಎಲ್ಲಿದೆ? ಸೊ the right answer is option A, Nagpur. So NEERI stands for National Environmental Engineering Research Institute. So it is in Nagpur. It was established in 1958 and it has been described as the premier and oldest institute of India, and it is going to operate under Council of Scientific and Industrial Research. It is based in New Delhi. Question number 41. The number of major GHGs identified for reduced emissions as per Kyoto Protocol are. ಸೊ ಕ್ಯೋಟೋ ಪ್ರೋಟೋಕಾಲ್ ನ ಪ್ರಕಾರ ಕಡಿಮೆ ಹೊರಸೂಸುವಿಕೆಗಾಗಿ ಗುರುತಿಸಲಾದ ಪ್ರಮುಖ GHGಗಳ ಸಂಖ್ಯೆ. GHG ಅಂತಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್. ಸೊ ಆಪ್ಷನ್ ಸಿ 6 is the right answer. Question number 42. The Tehri Dam is located in. Tehri ಅಣೆಕಟ್ಟು ಎಲ್ಲಿದೆ? ಆಪ್ಷನ್ ಸಿ ಉತ್ತರಾಖಂಡ್. Tehri Dam it is located in Uttarakhand. Question number 43. In which year India announced National Action Plan on Climate Change? ಸೊ ಭಾರತವು ಯಾವ ವರ್ಷದಲ್ಲಿ ಹವಾಮಾನ ಬದಲಾವಣೆಯ ರಾಷ್ಟ್ರೀಯ ಕ್ರಿಯಾ ಯೋಜನೆಯನ್ನ ಘೋಷಿಸಿತು? ಆಪ್ಷನ್ ಎ 2008. Question number 44. India exploded her first underground nuclear device at. ಭಾರತವು ತನ್ನ ಮೊದಲ ಭೂಗತ ಪರಮಾಣು ಸಾಧನವನ್ನ ಎಲ್ಲಿ ಸ್ಫೋಟಿಸಿತು ಅಂದಾಗ ಆಪ್ಷನ್ ಡಿ ಪೋಖ್ರಾನ್. Question number 45. Which national park is situated at the highest altitude in the country? ಯಾವ ರಾಷ್ಟ್ರೀಯ ಉದ್ಯಾನವನ ದೇಶದ ಅತಿ ಎತ್ತರದಲ್ಲಿದೆ? ಆಪ್ಷನ್ ಎ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಆಪ್ಷನ್ ಬಿ ಹೆಮಿಸ್ ನ್ಯಾಷನಲ್ ಪಾರ್ಕ್, ಆಪ್ಷನ್ ಸಿ ಸೈಲೆಂಟ್ ವ್ಯಾಲಿ, ಆಪ್ಷನ್ ಡಿ ದಚ್ಚಿಗಮ್. The right answer is option B, Hemis National Park. It is located at highest altitude. Question number 46. The proposed POSCO steel plant is going to be located in. ಸೊ ಪ್ರಸ್ತಾವಿತ POSCO steel plant ಎಲ್ಲಿದೆ ಅಂತಂದ್ರೆ ಆಪ್ಷನ್ ಸಿ ಒಡಿಶಾ. Question number 47. Clean development mechanism was first introduced in which of the following international agreements? ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಸ್ವಚ್ಛ ಅಭಿವೃದ್ಧಿ ಕಾರ್ಯವಿಧಾನವನ್ನ ಮೊದಲು ಪರಿಚಯಿಸಲಾಯಿತು? ಆಪ್ಷನ್ ಬಿ ಕ್ಯೋಟೋ ಪ್ರೋಟೋಕಾಲ್.
ಸೊ ಸ್ಮಾಗ್ ಅಂತಂದ್ರೆ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಫಾಗ್ ಅಂಡ್ ಸ್ಮೋಕ್. ಮಂಜು ಮತ್ತು ಹೊಗೆ ಮಿಶ್ರಿತವನ್ನು ನಾವು ಸ್ಮಾಗ್ ಅಂತೀವಿ. ಕ್ವೆಶ್ಚನ್ ನಂಬರ್ 49, ಮ್ಯಾಚ್ ದ ಫಾಲೋವಿಂಗ್. ಆಪ್ಷನ್ ಎ ಇಸ್ ಕರೆಕ್ಟ್. ಓಝೋನ್ ಡಿಪ್ಲೇಷನ್ is related to Montreal Protocol. CO2 reduction is related to Kyoto Protocol. Sustainable development, Rio Summit. Hazardous waste, Basel Convention. Question number 50, which of the following is not a greenhouse gas? ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಅಲ್ಲ? ಸೊ ಆಪ್ಷನ್ ಸಿ ವಾಟರ್ ವೇಪರ್, ನೀರಿನ ಆವಿ. ಓಕೆ ಫ್ರೆಂಡ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಸೊ ಅದೇ ರೀತಿ ಕರ್ನಾಟಕ ಸೆಟ್ 2024 ಪೇಪರ್ 1ಗಾಗಿ ರಿವಿಷನ್ ಕೋರ್ಸ್ ಅನ್ನು ಆರಂಭಿಸಿದೀವಿ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ, MCQ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾ ಇದ್ದೀವಿ, ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೊಡ್ತಾ ಇದ್ದೀವಿ. ಕೇವಲ 1500 ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಸಿಗ್ತಾ ಇದೆ. ಗ್ಲೋಬಲ್ ಆನ್ಲೈನ್ ಆಪ್ ನ ಡೌನ್ಲೋಡ್ ಮಾಡಿ ಜಾಯ್ನ್ ಆಗಬಹುದು, ಅಥವಾ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಜಾಯ್ನ್ ಆಗಬಹುದು. ಪೇಪರ್ 2ಗಾಗಿ ನೋಟ್ಸ್ ಮತ್ತು MCQ ಸೆಟ್ ಅನ್ನ ಕೇವಲ 1200 ರುಪೀಸ್ ನಲ್ಲಿ ನೀಡ್ತಾ ಇದ್ದೀವಿ. ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು. ಸೊ ಈ ಒಂದು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು KSET ಪೇಪರ್ ಅಂತ ಸರ್ಚ್ ಮಾಡಿದ್ದೆ, ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಸೇರ್ಕೊಳ್ಬಹುದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಆಲ್. ಥ್ಯಾಂಕ್ ಯು.